ಚಿನ್ನಿ ಚಿನ್ನಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಲವ್ ಯು. Love you to the core. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಈ ವಿಡಿಯೋಲಿ ನಮ್ಮ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ವೀಕ್ ಡೇ ಬಂದಿದ್ದರಿಂದ ಅವ್ನಿಗೆ ಆಫೀಸ್ ಇತ್ತು, ಸೊ ನಾವೆಲ್ಲೂ ಹೋಗಲಿಲ್ಲ. ಮನೇಲಿ ಏನಾಗುತ್ತೋ ಅಷ್ಟನ್ನೇ ಮಾಡಿಕೊಂಡು ಅವನು ಖುಷಿ ಆಗೋ ಥರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಸೊ ಅವನ ಬ್ರೇಕ್ಫಾಸ್ಟು ಪ್ಯಾಕ್ ಮಾಡೋವಾಗ ಈ ಥರ ಸಣ್ಣದಾಗಿ ಗ್ರೇಪ್ಸಲ್ಲಿ ಹಾರ್ಟ್ಸ್ನ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದೆ. ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನ ಮಾಡಿದಾಗ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ. ಯೂಶ್ವಲಿ ನಾವು ವ್ಯಾಲೆಂಟೈನ್ಸ್ ಡೇ ಅಂತ ಏನು ಸೆಲೆಬ್ರೇಟ್ ಮಾಡಲ್ಲ, ಆದರೂ ಈ ವರ್ಷ ಏನಾದರೂ ಮಾಡೋಣ ಅಂತ ಹೇಳಿ ಅನ್ನಿಸ್ತಿತ್ತು ನನಗೆ. ಸೊ ಅದಕ್ಕೆ ಇಡೀ ದಿನ ಅವ್ನಿಗೆ ಏನು ಇಷ್ಟ ಆಗುತ್ತೋ ಆ ಫುಡ್ನ ಪ್ರಿಪೇರ್ ಮಾಡಿ ಅವನ ಮನಸ್ಸಿಗೆ ಖುಷಿ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಸೊ ಅದಕ್ಕೆ ರೆಸ್ಟ್ ಆಫ್ ದ ಡೇ ಎಲ್ಲ ಅವ್ನಿಗೇನೇನು ಬೇಕು, ಅವ್ನಿಗೇನೇನು ಇಷ್ಟ ಅಂತ ಫುಡ್ನೇ ಪ್ರಿಪೇರ್ ಮಾಡಿ ಕೊಟ್ಟೆ. ಅವನಿಗೆ ಚಿಕನಲ್ಲಿ ಈ ಹರಿಯಾಲಿ ಟಿಕ್ಕಿ ಅಥವಾ ಯಾವುದಾದ್ರು ತಂದೂರಿ ಐಟಮ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಾದರೂ ಹೊರಗಡೆ ಹೋಟೆಲ್ಗೆ ಹೋದಾಗಲೂ ಅವನು ಅದನ್ನೇ ಆರ್ಡ್ರ್ ಮಾಡ್ತಿರ್ತಾನೆ. ಸೊ ನಾನಿವತ್ತು ಮನೇಲೇ ಮಾಡೋಣ ಅಂತ ಅಂದ್ಕೊಂಡು ಹರಿಯಾಲಿ ಚಿಕನ್ನ ಮಾಡ್ತಿದ್ದೆ. ನಾನು ಯೂಶ್ವಲಿ ನಾನ್ ವೆಜ್ನ ಮನೇಲಿ ಪ್ರಿಪೇರೇ ಮಾಡಲ್ಲ. ಸುಮ್ಮನೆ ಯಾಕೆ ನಾವಿಬ್ಬರು ಹೊರಗಡೆ ಹೋಗಿ ತಿನ್ಕೊಂಡು ಬಂದುಬಿಡೋಣ ಅಂತ ಅನಿಸುತ್ತೆ, ನಾನ್ ವೆಜ್ ಮಾತ್ರ. ಸೊ ಆದ್ದರಿಂದ ಜಾಸ್ತಿ ಮಾಡಲ್ಲ. ಆದರೂ ಈ ಸಲ ನನ್ನ ಕೈಯಾರೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಹರಿಯಾಲಿ ಚಿಕನ್ ನೋಡ್ಕೊಂಡಿದ್ದೆ. ಯೂಟ್ಯೂಬಲ್ಲಿ ಒಂದಷ್ಟು ರೆಸಿಪೀಸ್ನ ರೆಫರ್ ಮಾಡಿದೆ. ತುಂಬ ವೆರೈಟಿ ಆಫ್ ಹರಿಯಾಲಿ ಚಿಕನ್ನ ನೋಡಿದೆ. ಸೊ ಅದರಲ್ಲಿ ನಂಗೆ ಯಾವ್ದು ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು, ಅದನ್ನು ಪಿಕ್ ಮಾಡಿ ಇಲ್ಲಿ ಮಾಡ್ತಾಯಿದ್ದೀನಿ. ಅಮ್ಮ ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಸೊ ಎಲ್ಲ ಐಟಮ್ಸ್ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ರು, ನಾನೇನು ಜಸ್ಟ್ ಬಂದು ಕುಕ್ ಮಾಡೋದಷ್ಟೇ. ಗ್ರೈಂಡಿಂಗಿಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಫ್ರೈಡ್ ಆನಿಯನ್ಸು, ಆಮೇಲೆ ಪುಡಿಗಳು ಗರಂ ಮಸಾಲ ಪುಡಿ, ಪೆಪ್ಪರ್ ಪುಡಿ, ಒಂಚೂರು ಚಾಟ್ ಮಸಾಲ, ಸಾಲ್ಟು, ನಿಂಬೆ ರಸ, ಹಾಗೆ ಒಂಚೂರು ಮೊಸರು. ಇದಕ್ಕೆ ಗಟ್ಟಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲನೂ ಗ್ರೈಂಡ್ ಮಾಡಿ ಚಿಕನ್ನ ಮ್ಯಾರಿನೇಟ್ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ರೆ 2 hours. ಸೊ ಚೆನ್ನಾಗಿ ಚಿಕನ್ ಎಲ್ಲ ಮಸಾಲಾನ ಹಿಡ್ಕೊಂಡು ಫ್ಲೇವರ್ಫುಲ್ಲಾಗಿ ಇರುತ್ತೆ. Starting now. ಸಂಜೆ ಆಫೀಸಿಂದ ಬರ್ತಾ ಶಶಾಂಕ್ ನನಗಿಷ್ಟ ಅಂತ ಹೇಳಿ ಹನಿ ಕೇಕ್ ತಂದಿದ್ದ. ಅದನ್ನೇ ತಿಂದು ನಮ್ಮ ವ್ಯಾಲೆಂಟೈನ್ಸ್ ಡೇನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಕ್ಚುಲಿ ಶಶಾಂಕು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗೋಣ ಅಂತಲೂ ಹೇಳ್ದ. ಬಟ್ ಇವಾಗ ನನಗೆ ಹೊರಗಡೆ ಫುಡ್ಡು ತಿನ್ನೋದು ಅಷ್ಟು ಸೇಫ್ ಅಲ್ಲ, ಮತ್ತು ನಂಗೆ ಹೋದ್ರೂ ಹಿಂಸೆ ಆಗ್ತಿರುತ್ತೆ, ಜಾಸ್ತಿ ಹೊತ್ತು ಹೊರಗಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಸೊ ಮನೆಯಲ್ಲೇ ಈ ಥರ ಮಾಡ್ಕೊಂಡ್ವಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಸ್ವೀಟ್ ಕಾರ್ನ್ ಇತ್ತು, ವೆಜ್ಜೀಸ್ ಇತ್ತು, ಬ್ರೆಡ್ ಇತ್ತು. ಸೊ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ರೆಸಿಪಿ ತುಂಬ ಸಿಂಪಲ್ಲು, ನನ್ನದೇ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬಟರ್ಗೆ ಎಲ್ಲ ವೆಜ್ಜೀಸ್ನೂ ಹಾಕ್ಕೊಂಡು ಸಾಟೆ ಮಾಡಿ, ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕಿ, ಲಾಸ್ಟಲ್ಲಿ ಸ್ವೀಟ್ ಕಾರ್ನು ಮತ್ತು ಪನ್ನೀರು. ಇದು ಆಪ್ಷನಲ್ಲು, ಮನೇಲಿದ್ದರೆ ಹಾಕ್ಕೊಬೋದು. ಸೊ ಇದನ್ನು ಹಾಕಿದ್ರೆ ಟೇಸ್ಟ್ ಅಂತೂ ಎನ್ಹಾನ್ಸ್ ಆಗುತ್ತೆ, ತಿನ್ನೋವಾಗ ಸೂಪರಾಗಿರುತ್ತೆ. ಸೊ ಎಲ್ಲ ಇತ್ತಲ್ಲ, ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದಿದ್ರೆ ಬರೀ ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಸ್ಪೈಸ್ ಪೌಡರ್ಸ್ ಹಾಕಿನೂ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ.
ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ನನ್ನ ಫೇವ್ರೆಟ್ ಸಿಲ್ಕ್. ಥ್ಯಾಂಕ್ ಯು ಕಂದಮ್ಮ. ತಿನ್ಬಿಟ್ಟಿಡು. ಸೂಪರ್. ಬಟರ್ ಎಲ್ಲ ಟೇಸ್ಟಿ ಚೆನ್ನಾಗಿದೆ. ಥ್ಯಾಂಕ್ ಯು ಬಂಗಾರಿ. ಹೆಂಗಿದೆ? ಚೆನ್ನಾಗಿದೆ. ನಮ್ಮ ಎವ್ರಿಡೇ ಈವ್ನಿಂಗ್ಸ್ ಹೀಗೆ ಇರಲ್ಲ. ಸೊ ಅವತ್ತು ನಾನು ಮೇಲ್ಮೇಲೆ ಎಲ್ಲ ತಿನ್ನಕ್ಕೆ ಕೊಡ್ತಿರೋದ್ರಿಂದ ಶಶಾಂಕ್ ಗಾಬರಿ ಆಗೋಗಿದ್ದ, ಏನಿದೆ ಇವತ್ತು ಇಷ್ಟೊಂದು ಕೊಡ್ತಿದ್ಯಾ ಅಂತ. ಇದೆಲ್ಲ ಆದಮೇಲೆ ಚಿಕನ್ ಮ್ಯಾರಿನೇಟ್ ಆಗಿತ್ತು. ಅವ್ನು ಬಂದಮೇಲೆ ಬಿಸಿ ಬಿಸಿ ಹಾಕೋಣ ಅಂತ ತೆಗ್ದಿಟ್ಟಿದ್ದೆ. ಸೊ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ಏರ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅದೆಲ್ಲ ಇಲ್ಲದೇ ಇರೋದ್ರಿಂದ ಎಣ್ಣೆಗೆ ಹಾಕಿ ಈ ಥರ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಎಡವಟ್ಟಾಗೋಗಿತ್ತು ಅಂದರೆ ಮಸಾಲ ಜಾಸ್ತಿ ಆಗೋಗಿತ್ತು. ಲೈಕ್ ನಾವು ತಂದಿದ್ದು ಜಸ್ಟ್ 1/4 kg ಚಿಕನ್ನು, 1/4 kg ಅಥವಾ 300 ಗ್ರಾಮ್ ಅನಿಸುತ್ತೆ. ಸೊ ಅಷ್ಟಕ್ಕೆ ಮಾಡಿದ ಮಸಾಲ ಇದೆಯಲ್ಲ ಅದು ಜಾಸ್ತಿ ಅನ್ನಿಸ್ತಿತ್ತು. ಸೊ ಆಗುತ್ತೆ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡುವಾಗ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿ ನಮ್ಮ ವ್ಯಾಲೆಂಟೈನ್ಸ್ ಡೇ ಒಂಥರ ಫುಡ್ ಮೇಳ ಥರ ನಡೀತು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್, ಬಾಯ್.